ಭಾರತ ದೇಶದಲ್ಲಿ ಲಕ್ಷಾಂತರ ಜನ ವಿಮೆ ಮಾಡಿಸ್ತೀವಿ, ಆದರೆ ಮಧ್ಯದಲ್ಲೇ ಸ್ಟಾಪ್ ಮಾಡ್ತೀವಿ. ಒಬ್ಬ ಸಾಮಾನ್ಯ ವ್ಯಕ್ತಿ ವರ್ಷಕ್ಕೆ 50,000 1,00,000ದವರೆಗೆ ಪ್ರೀಮಿಯಮನ್ನು ಕಟ್ತಾನೆ. ಅದೇ 2ರಿಂದ 3 ವರ್ಷ ಕಟ್ಟಿದ ಮೇಲೆ ಆರ್ಥಿಕ ತೊಂದರೆ ಬಂದರೆ ಅವನು ಏನು ಮಾಡ್ತಾನೆ? ಪಾಲಿಸಿ ಲ್ಯಾಪ್ಸ್ ಮಾಡ್ತಾನೆ. ಅವನು ಕಟ್ಟಿದ ಹಣ ಲಾಕ್ ಆಗಿ ಹೋಗುತ್ತೆ. ಇದು ಅವನು ತಪ್ಪಾ ಅಥವಾ ಸಿಸ್ಟಮ್ನ ಸಮಸ್ಯೆನ? ಇನ್ಶೂರೆನ್ಸ್ ರೆಗ್ಯುಲೇಟರ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ನಿಯಮದ ಪ್ರಕಾರ ಬಹುತೇಕ ಪಾಲಿಸಿಗಳಿಗೆ 3 ವರ್ಷ ಲಾಕಿನ್ ಇದೆ. ಅದಕ್ಕೆ ಮುಂಚೆ ನಾವು ಹಣವನ್ನು ಬಿಡಿಸಿದರೆ ವಾಪಸ್ ಬರಲ್ಲ ಅಥವಾ ತುಂಬ ಕಡಿಮೆ ಸಿಗುತ್ತೆ. ಇದರಿಂದ ಏನಾಗ್ತಾ ಇದೆ ಗೊತ್ತಾ ನಮಗೆ? ಜನರು ವಿಮೆ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಸಂಕಷ್ಟ ಬಂದಾಗ, ಮನೆಯಲ್ಲಿ ಸಮಸ್ಯೆ ಬಂದಾಗ, ಬ್ಯಾಂಕ್ ಅಕೌಂಟಲ್ಲಿ ಝೀರೋ ಆದಾಗ ಅವನಿಗೆ ಬೇಕಾಗಿದ್ದು ತಾನೇ ಕಟ್ಟಿದ ಹಣ. ಆದರೆ ಕಂಪನಿ ಹೇಳೋದು, ಸರ್ ಇದು ರೂಲ್ಸ್ ಅಲ್ವಾ? ರೂಲ್ಸ್ ಮುಖ್ಯನಾ ಅಥವಾ ಮಾನವನ ಜೀವನ ಮುಖ್ಯನಾ? ಪಾಲಿಸಿ ಲ್ಯಾಪ್ಸ್ ಆಗೋಕ್ಕೆ ಮುಖ್ಯ ಕಾರಣಗಳು ಸಂಪೂರ್ಣ ಮಾಹಿತಿಯನ್ನು ನಾವು ತಗೊಳ್ಳೋದಿಲ್ಲ. ಲಾಕಿನ್ ಪೀರಿಯಡ್ ಬಗ್ಗೆ ಕ್ಲಿಯರ್ ಗೊತ್ತಿರಲ್ಲ, ಸರೆಂಡರ್ ವ್ಯಾಲ್ಯೂ ನಾವು ತಿಳ್ಕೊಂಡಿರಲ್ಲ, ಮಿಸ್ ಸೆಲ್ಲಿಂಗ್ ಆಗಿರುತ್ತೆ. ಇದರ ಪರಿಣಾಮ ಲಕ್ಷಾಂತರ ಜನರ ಹಣ ಸಿಸ್ಟಮ್ನಲ್ಲಿ ಅಳೆದು ಹೋಗ್ತಾ ಇದೆ. ಇದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಮತ್ತು ಕಂಪನಿಗಳು ಏನು ಮಾಡಬೇಕು? ಗ್ರಾಹಕರಿಗೆ ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು. ನಾವಿಲ್ಲ, ಗ್ರಾಹಕರು ಸ್ಪಷ್ಟ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಸರೆಂಡರ್ ವ್ಯಾಲ್ಯೂ ಬಗ್ಗೆ ನಾವು ತಿಳಿದುಕೊಳ್ಬೇಕು. ತುರ್ತು ಪರಿಸ್ಥಿತಿನಲ್ಲಿ ಎಮರ್ಜೆನ್ಸಿ ವಿತ್ಡ್ರಾಗೆ ಅವಕಾಶ ಮಾಡಿಕೊಡ್ಬೇಕು. ಇದು ಬಂದರೆ ಜನರ ನಂಬಿಕೆ ಮತ್ತೆ LIC ಮೇಲೆ ಬರುತ್ತೆ. ನಾನು ಒಬ್ಬ ಜವಾಬ್ದಾರಿತ ವೆಲ್ತ್ ಕೋಚ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಕರ್ನಾಟಕದ ಹಲವು ನಗರಗಳಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇನೆ. ವಿಮೆ, ಹೂಡಿಕೆ, ಹಣಕಾಸಿನ ಸತ್ಯಗಳನ್ನು ತಿಳಿದುಕೊಳ್ಬೇಕಾದ್ರೆ ಈ ವರ್ಕ್ಶಾಪ್ನಲ್ಲಿ ಭಾಗವಹಿಸಿ. ನೀವು ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ. ದುಡ್ಡೇ ಎಲ್ಲ ಅಲ್ಲ, ಆದರೆ ದುಡ್ಡಿಲ್ಲದೆ ಜೀವನನೇ ಇಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ. ಧನ್ಯವಾದ.